ನನ್ನ ಹೆಸರು ಬೇಡರೆಡ್ಡಿ ಬಸವರೆಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಕಾರ್ಯಾಧ್ಯಕ್ಷರು. ಈಗ ನಾನು ಕಳೆದ 40 ವರ್ಷಗಳಿಂದಲೂ ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಭೂರಹಿತರಿಗೆ 40 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದರೂ ಕೂಡ ಸರ್ಕಾರಗಳು ಆ ಭೂಮಿ ಹಂಚಿಕೆಯಲ್ಲಿ ಭಾರೀ ಅನ್ಯಾಯ ಮಾಡ್ತಾಯಿದ್ದಾವೆ. ಅರ್ಜಿ ಹಾಕಿದರೂ ಕೂಡ ಅದನ್ನು ಯಾವುದೇ ಮಾನದಂಡ ಇಲ್ಲದೆ ಅವ್ರನ್ನ ರಿಜೆಕ್ಟ್ ಮಾಡ್ತಾಯಿದ್ದಾವೆ. ಅವನಿಗೊಂದು ಗುಂಟೆ ಜಮೀನಿರಲ್ಲ ಊರಲ್ಲಿ, ಅವನಿಗೆ ಬೇರೆ ಬೇರೆ ಕಾರಣಗಳಿಗೆ ಅವನ್ನ ಅರ್ಜಿ ವಜಾ ಮಾಡ್ತಾಯಿದ್ದಾರೆ. ಅವನು ಆ ಭೂಮಿಯಲ್ಲೇ ಕಳೆದ 50-60 ವರ್ಷಗಳಿಂದ ಕೂಡ ಆ ಕುಟುಂಬಗಳು ಅಲ್ಲೇ ವಾಸವಾಗಿದ್ದು ಅಲ್ಲೇ ತೋಟ ತುಡಿಕೆ ಎಲ್ಲ ಮಾಡ್ಕೊಂಡು ತೆಂಗು ಮಾವು ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದರೆ ರಾಜಕೀಯ ಕಾರಣಕ್ಕೆ ಅವನಿಗೆ ಆ ಭೂಮಿ ಸಿಗದಿದ್ದಂಗೆ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಜನನ ಆದರೆ ಈ ಭೂಮಿಯಲ್ಲಿ ಅವನಿಗೆ ಯಾವುದೇ ಉದ್ಯೋಗ ಇಲ್ಲ ಅಂತಂದರೆ, ಇವನು ಕೃಷಿ ಉದ್ಯೋಗ ಮಾಡ್ತಾನೆ ಅಂತಂದರೆ ಸರ್ಕಾರದ ಯಾವುದೇ ಒಂದು ಗೋಮಾಳ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಯಾವುದೇ ಇರ್ಬೋದು, ಜಮೀನು ಐತಂದರೆ ಸರ್ಕಾರದ್ದು ಅಲ್ಲಿ ಉಳುಮೆ ಮಾಡ್ಕೊಂಡು ಅವನು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಸಂವಿಧಾನದಲ್ಲಿ ಹಕ್ಕೈತೆ. ಆದರೂ ಕೂಡ ಸರ್ಕಾರಗಳು ಅವರು ಬಡವರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಈಗ ಕಳೆದ 40 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂತಿದ್ದರೂ ಕೂಡ ಇದಕ್ಕೆ ಸರಿಯಾದಂಥ ಪರಿಹಾರ ಕೊಟ್ಟಿಲ್ಲ. ಸಾವಿರಾರು ಅರ್ಜಿಗಳನ್ನು ಸುಮ್ಮನೆ ವಿನಾಕಾರಣ ಕಚೇರಿಗಳಲ್ಲೇ ಕೂತ್ಕೊಂಡು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇವತ್ತು ಸರ್ಕಾರಿ ಜಮೀನು ಗೋಮಾಳಗಳು ಫಾರೆಸ್ಟ್ಗಳು ಏನಾಗ್ತಾ ಇದ್ದಾವೆ ಅಂತಂದರೆ DRDO ಕೊಡೋದು, ಈಗ ಬೇರೆ ಬೇರೆ ರೆಸಾರ್ಟ್ಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಸಾವಿರಾರು ಎಕರೆಗಳು ಕೊಡ್ತಾ ಇದ್ದಾವೆ. ಆದರೆ ಬಡವರಿಗೆ ಒಂದು ಗುಂಟೆನೂ ಕೂಡ ಇವತ್ತು ಸ್ಯಾಂಕ್ಷನ್ ಆಗ್ತಾಯಿಲ್ಲ. ಅದಕ್ಕೆ ಸರ್ಕಾರ ಈ ಒಂದು ನೀತಿಯನ್ನು ಬಿಟ್ಟು ಬಡವರಿಗೆ ದುಡ್ಕೊಂಡು ತಿನ್ನಂತಾರೆ ಹೊಟ್ಟೆ ಪಾಡಿಗಾಗಿ ಅವ್ರ ಬದುಕು ಅವರೇ ಕಟ್ಕೊತಾರೆ. ನೀವು ಜಮೀನೊಂದು ಕೊಟ್ಟರೆ ಅವ್ರ ಬದುಕು ಅವರೇ ಕಟ್ಕೊತಾರೆ, ಸರ್ಕಾರನ ಅವಲಂಬಿಸೋದೇ ಇಲ್ಲ. ಮತ್ತು ಅವರು ಹೊಟ್ಟೆ ತುಂಬೋದಲ್ಲದೆ ದೇಶಕ್ಕೂ ಕೂಡ ಅನ್ನದ ಆಹಾರ ಭದ್ರತೆಯನ್ನು ಕೊಡೋಂಥ ಶಕ್ತಿಯನ್ನು ರೈತ ಅಲ್ಲಿ ಉತ್ಪಾದನೆ ಮಾಡ್ತಾನೆ. ಅದರಿಂದ ಸರ್ಕಾರಗಳು ಮೀನಮೇಷ ಎಳಿಸಬಾರ್ದು. ಈಗ ಹಲವಾರು ವರ್ಷಗಳಿಂದ ಇದನ್ನು ಶಾಸಕರಾಗಿರಲಿ ಸರ್ಕಾರ ಆಗಿರಲಿ ಆ ಕಮಿಟಿಗಳಲ್ಲಿ ಅವರಿಗೆ ಭೂಮಿನ ಮಂಜೂರು ಮಾಡೋದು ಬಿಟ್ಟು ವಿನಾಕಾರಣ ಅರ್ಜಿಗಳನ್ನು ವಜಾ ಮಾಡೋದೇ ಇವರು ಉದ್ಯೋಗ ಆಗಿರೋದ್ರಿಂದ ತಕ್ಷಣವೇ ಇದಕ್ಕೆ ಒಂದು ಪರ್ಯಾಯ ಮಾರ್ಗವಾಗಿ ಅವರಿಗೆ ಯಾರು ನಿಜವಾದ ಫಲಾನುಭವಿಗಳಿದ್ದಾರೋ ಅವರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೊಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಕಳೆದ 50 ವರ್ಷಗಳಿಂದ ಒತ್ತಾಯ ಮಾಡ್ತಾ ಬಂದಿದೆ. ನಮ್ಮ ಜಿಲ್ಲೆಯನ್ನು ಈ ಜಮೀನು ಭೂರಹಿತ ರಾಗಿ ಎಲ್ಲನೂ ಕೂಡ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸರ್ಕಾರ ತತ್ಕ್ಷಣವೇ ಆ ಕಮಿಟಿಗಳಿಂದ ಮಂಜೂರು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಬಂಜಗೊಂಡನಹಳ್ಳಿ ಗ್ರಾಮ ಗೋಮಾಳ ಜಾಗ ಸುಮಾರು 30-40 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂತ ಬರ್ತಿದ್ದೀವಿ. ಯಾವುದೇ ಅಧಿಕಾರಿಗಳು ಬಂದು ನಮಗೆ ಸರ್ವೆ ಕೆಚ್ ಮಾಡಿಲ್ಲ, ಕಡ್ತ ರೆಡಿ ಮಾಡಿಲ್ಲ. ನಾವು ಭೂಮಿ ಸ್ವಾಧೀನದಾಗ ಇದ್ದೀವಿ. ಇಷ್ಟು ವರ್ಷದಿದ್ದಲೂ ಹೊಡ್ಕೊಂತ ಬಂದರೂ ಯಾವುದೇ ಒಂದು ಅಧಿಕಾರಿಗಳು ರೆಸ್ಪಾನ್ಸ್ ಮಾಡಿಲ್ಲ ನಮಗೆ. ನಮ್ಮ ತಂದೆಯವರು ಜೀತ ಇದ್ದಾಗ ಕೋರ್ಟಲ್ಲಿ ಜೀತ ವಿಮುಕ್ತ ಮಾಡಿದಾಗ ನೀವು ಕರ್ನಾಟಕದಲ್ಲಿ ಯಾವುದೇ ಇದ್ರಾಗ ಹೋಗಿ ಅರಣ್ಯತೆಗೆ ಗುಡ್ಡಗಾವರ ಪ್ರದೇಶಗಳಲ್ಲಿ ಹೊಲ ಹೊಡ್ಕೊಂಡು ನಿಮಗೆ ಸಾಗುವಳಿ ಕೊಡಬೇಕು ಅಂತ ಕೋರ್ಟಲ್ಲಿ ಆದೇಶ ಆದೇಶ ಕಾಪಿ ಕೊಟ್ಟಿದ್ರು ಜೀತ ವಿಮುಕ್ತರದಿದ್ದ ನಮಗೆ. ಆದರೂ ಯಾವುದೇ ಅಧಿಕಾರಿಗಳು ಬಂದು ರೆಸ್ಪಾನ್ಸೇ ಮಾಡಿಲ್ಲ. ಏನೇ ಒಂದು ಇದನ್ನು ಕೊಟ್ಟರು ಬಂದು ಈ ಫಲಾನುಭವಿಗಳಿಗೆ ಮೋಸ ಮಾಡ್ತಿದ್ದಾರೆ. ಅಲ್ಲಿದ್ದ ಇಲ್ಲಿವರೆಗೂ ಆಗಲಿ JDS ಬಂತು ಸರ್ಕಾರಕ್ಕೆ ಅಧಿಕಾರದಲ್ಲಿ, ಕಾಂಗ್ರೆಸ್ ಬಂತು, BJP ಬಂತು, ಯಾವುದೇ ಸರ್ಕಾರದಿದ್ದಲೂ ನಮಗೆ ಅನುಕೂಲ ಆಗಿಲ್ಲ. 2022ರಲ್ಲಿ ಭೂಕಬಳಿಕೆಗೆ ಹಾಕಿದ್ರು ಕೋರ್ಟಿಗೆ. 27 ಜನದ ಮೇಲೆ ಹಾಕಿದ್ರು. ಬಂಜಗೊಂಡನಹಳ್ಳಿ ಗ್ರಾಮದಲ್ಲಿ 27 ಜನದ ಮೇಲೆ ಕೇಸ್ ಹಾಕಿದರು. 27 ಜನದ ಮೇಲೆ ಕೇಸು ಅಂದರೆ ಇದ್ದಂಥರು ಅಲ್ಲ, ಅವರು ಬರಡು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಜನಗಳ ಮೇಲೆ 27 ಜನ ಮೇಲೆ ಆರಿಸಿ ಉದ್ದೇಶಪೂರ್ವಕ ಮೇಲೆ ಕೇಸ್ ಹಾಕಿದರು. ತೋಟ ಕಟ್ಟಿದ್ದಾರೆ 5 ಎಕರೆ 3 ಎಕರೆ 6 ಎಕರೆ ಅಂಥರ ಮೇಲೆ ಹಾಕಲಿಲ್ಲ. ಬರಡು ಭೂಮಿಯಲ್ಲಿ ಉಳುಮೆ ಮಾಡ್ತಕ್ಕಂಥ ಜನ ಮೇಲೆ ಕೇಸ್ ಹಾಕಿದರು. ಸರ್ಕಾರದಿಂದ 2023ರಲ್ಲಿ ಆದೇಶ ಬಂತು, ಬಡವರ ಬಗ್ಗರ ಮೇಲೆ ಕೇಸ್ ಹಾಕಂಗಿಲ್ಲ, ಎಲ್ಲ ವಜಾ ಮಾಡಬೇಕು ಅಂತ ಹೇಳಿ. ಆವಾಗ ಏನು ಮಾಡಿದರು ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಗರ್ಹುಕುಂ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ಪ್ರಜಾಶಕ್ತಿ ಬೋರಯ್ಯನವರು ಈ ಕೇಸ್ನೆಲ್ಲ ವಜಾ ಮಾಡಿಸಿದರು. ನಾವು
ಕೇಳಿಕೊಳ್ಳೋದೇನೆಂದರೆ ಆದಷ್ಟು ಬೇಗ ನಮ್ಮ ರಾಜ್ಯದ ಶ್ರೀಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಸರ್ ಕಂದಾಯ ಸಚಿವರ ಹತ್ರ ಮಾತಾಡಿ ನಮಗೆ ಮನವಿ ಮಾಡಿ ಇದು ಮಾಡಿಕೊಡ್ಬೇಕು, ಮಂಜೂರಾತಿಗೆ ಸಾಗುವಳಿ ಚೀಟಿ ಕೊಡಿಸ್ಬೇಕು ಅಂತ ಮನವಿ ಮಾಡ್ತಿದ್ವಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಬಂಜಗೊಂಡನೆ ಗ್ರಾಮ. ನಾವು ಸುಮಾರು ಏನಿಲ್ಲ ಅಂದ್ರೆ 30-40 ವರ್ಷದಿಂದ ಅಲ್ಲಿ ನಮ್ಮ ತಂದೆಯರಾಗಲಿ ನಮ್ಮ ಅಜ್ಜರಾಗಲಿ ಹೊಡ್ಕೊಂತ ಬಂದಿದ್ದಾರೆ ಅರಣ್ಯ ಭೂಮಿನ. ನಮಗೆ ಒಂದು ಕುಂಟೆನಾಗಲಿ ಇದುವರೆಗಾಗಲಿ ಮಂಜೂರು ಮಾಡಿಲ್ಲ. ಸರ್ಕಾರ ಆಗಲಿ ಕಂದಾಯ ಸಚಿವರಾಗಲಿ ಯಾರು ಬಂದಿಲ್ಲ, ಕಡತ ಏನೂ ಮಾಡಿಲ್ಲ. ನಾವು ಯಾರು ಅಧಿಕಾರಿಗಳು ಹೋದರೆ ರೆಸ್ಪಾನ್ಸೇ ಮಾಡಲ್ಲ, ಏನು ಕೊಡ್ತಾನೆ ಇಲ್ಲ. ನಮಗೆ ಆಸ್ತಿನೇ ಇಲ್ಲ, ಒಂದು ತುಂಡು ಭೂಮಿನೂ ಇಲ್ಲ. ಹೆಂಗಾರು ಏನು ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ. ನಮಗೆ ಒಂದು ಎಕರೆನೇ ಆಗಲಿ ಕೊಡಲೇಬೇಕು. ಸುಮಾರು ಏನಿಲ್ಲ ಅಂದರೂ ಈಗ ನಮಗೆ ತಂದೆ ಇಲ್ಲ, ನಮ್ಮ ಅಮ್ಮರ ನಮ್ಮ ಜೀವನ ಇದೇ ಭೂಮಿನ ನಂಬ್ಕೊಂಡು ನಾವು ಜೀವನ ಮಾಡ್ತಿರೋದು. ಈಗ ಏನಾಗಲಿ ಒಂದು ಕುಂಟೆನೂ ಆಸ್ತಿ ಇಲ್ಲ ನಮಗೆ. ಹಂಗಾಗಿ ಕಂದಾಯ ಸಚಿವರಾಗಲಿ ಗೌರ್ಮೆಂಟು ಸರ್ಕಾರ ಆಗಲಿ ಯಾರೇ ಆಗಲಿ ನಮ್ಮದು ಫಸ್ಟು ನಮಗೆ ಮಂಜೂರಾಗಲಿ ಸಾಗುವಳಿ ಚೀಟಿ ಕೊಡ್ಬೇಕಂತೇಳಿ ವಿನಂತಿ ನಮ್ಮಲ್ಲಿ.